RCB 18 ವರ್ಷಗಳಾದ ಮೇಲೆ ಕಪ್ಪನ್ನೇನೋ ಗೆದ್ದುಬಿಡ್ತು. ಗೆದ್ದ ತಕ್ಷಣ RCB ತಂಡವನ್ನೇ ಮಾರಾಟ ಮಾಡಿಬಿಡ್ತಾರಂತೆ. ಆ ಫ್ರಾಂಚೈಸಿಯನ್ನೇ ಮಾರಾಟಕ್ಕೆ ಇದೆಯಂತೆ. ಇದೆಲ್ಲ ವದಂತಿಗಳು ಬಂದವು. 17,000 ಕೋಟಿ ರೂಪಾಯಿಗಳಿಗೆ RCBಯನ್ನು ಮಾರಾಟ ಮಾಡುವ ಬಗ್ಗೆ ವದಂತಿ ವರದಿ ಜೋರಾಗ್ತಾ ಇತ್ತು. ಈ ಇಡೀ ವದಂತಿಯನ್ನೇ RCB ಮಾಲೀಕತ್ವದ ಕಂಪನಿ ತಳ್ಳಿ ಹಾಕ್ತಾ ಇದೆ. ಯುನೈಟೆಡ್ ಸ್ಪಿರಿಟ್ಸ್ ಇದು ಸಂಪೂರ್ಣವಾಗಿ ಊಹಾಪೋಹ ಅಂತ ಹೇಳಿದೆ. ಅದರ ಮಾಲೀಕರು ಹೇಳಿದ್ದಾರೆ, ಪೂರ್ತಿ ಗಾಳಿ ಸುದ್ದಿ ಇದು, ಪೂರ್ತಿ ವದಂತಿ ಇದು ಅಂತ. ಯುನೈಟೆಡ್ ಸ್ಪಿರಿಟ್ಸ್ ಮೊದಲು ವಿಜಯ್ ಮಲ್ಯ ಅವರದ್ದಾಗಿತ್ತು. ಮಲ್ಯ ದಿವಾಳಿಯಾದಾಗ ಬ್ರಿಟಿಷ್ ಮದ್ಯ ಕಂಪನಿ ಡಿಯಾಜಿಯೋ ಇದನ್ನು ಖರೀದಿ ಮಾಡುತ್ತೆ. ಈಗ RCB ಮಾಲೀಕರಾಗಿರುವ ಬ್ರಿಟನ್ನ ಮದ್ಯ ಕಂಪನಿ ಡಿಯಾಜಿಯೋ ಮಾರಾಟವಾದರೂ ದಾಖಲೆ ಆಗುತ್ತೆ. ಒಂದು ವೇಳೆ RCB ತಂಡ ಮಾರಾಟ ಆಯಿತು ಅಂತ ಅಂದುಕೊಳ್ಳಿ, ಅತಿ ಹೆಚ್ಚಿನ ಬೆಲೆಯ ದಾಖಲೆ ಬೆಲೆಗೆ ಅದು ಮಾರಾಟ ಆಗುತ್ತೆ. ಇದುವರೆಗೂ ಯಾವ ತಂಡಗಳು ಕೂಡ ಇಷ್ಟೊಂದು ಬೆಲೆಗೆ ಮಾರಾಟ ಆಗೇ ಇಲ್ಲ. 2021ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್, ಗುಜರಾತ್ ಟೈಟನ್ಸ್ ಬಿಕ್ರಿಯಾಗಿದ್ವು. ಲಕ್ನೋವನ್ನು 7,090 ಕೋಟಿಗೆ ಖರೀದಿ ಮಾಡಿದ್ದು RPSP ಗ್ರೂಪ್. ಗುಜರಾತ್ ಟೈಟನ್ಸನ್ನು 5,625 ಕೋಟಿಗೆ ಖರೀದಿ ಮಾಡಿದ್ದು CBC ಕ್ಯಾಪಿಟಲ್. ಇವುಗಳು ಇದುವರೆಗಿನ ಅತಿ ದೊಡ್ಡ ಫ್ರಾಂಚೈಸಿ ಖರೀದಿ ಒಪ್ಪಂದ ಆಗಿವೆ. ಈಗ RCB ಅಕಸ್ಮಾತ್ ಮಾರಾಟ ಆದರೆ ಆಗ್ತಾ ಇಲ್ಲ, ಅದೆಲ್ಲ ವದಂತಿ ಅಂತ ಹೇಳಲಾಗಿದೆ. ಅಕಸ್ಮಾತ್ ಮಾರಾಟ ಆಗಿಬಿಟ್ರೆ ಅದು ಕೂಡ ಒಂದು ದಾಖಲೆ ಆಗುತ್ತೆ. ಮದ್ಯದ ಕಡೆಗೆ ಗಮನ ಇದೆ ಅದರದ್ದು. ಮದ್ಯ, ಲಿಕ್ಕರ್ ಇದೆಲ್ಲ ಕರಿತೀವಲ್ವ ನಾವು, ಅದರ ಕಡೆ ಅದರ ಗಮನ ಇದೆ. ಡಿಯಾಜಿಯೋ ಕಂಪನಿಯ ಮುಖ್ಯ ವ್ಯವಹಾರ ಅಂದರೆ ಅದು ಮದ್ಯವಾಗಿರುತ್ತೆ. ಈವನ್ ವಿಜಯ್ ಮಲ್ಯ ಕೂಡ ಇದನ್ನು ರಾಯಲ್ ಚಾಲೆಂಜರ್ಸ್ ಎನ್ನುವ ತನ್ನ ಒಂದು ಬ್ರ್ಯಾಂಡನ್ನು, ಮದ್ಯವನ್ನು ಪ್ರಮೋಟ್ ಮಾಡೋಕ್ಕೆ ಅಂತ ತಂಡವನ್ನು ಕೊಂಡುಕೊಂಡಿದ್ದು. ನೋಡಿ, ಇದು ಏನಾಗುತ್ತೆ, ಮದ್ಯವನ್ನು ಪ್ರಮೋಟ್ ಮಾಡಲಿಕ್ಕೆ ಆ ಬ್ರ್ಯಾಂಡನ್ನು ಇನ್ನೂ ಕೂಡ ಜನಪ್ರಿಯ ಮಾಡುವ ಸಲುವಾಗಿ RCB ಕೊಂಡುಕೊಂಡಿದ್ದು. ಇವತ್ತು ನೋಡಿ, RCB ಆ ಬ್ರ್ಯಾಂಡ್ಗಿಂತ ದೊಡ್ಡದಾಗ್ಬಿಟ್ಟಿದೆ ಇವತ್ತಿಗೆ. RCB ಮಾರಾಟ ಮಾಡಿ ಕೇವಲ ಮದ್ಯ ವ್ಯವಹಾರದತ್ತ ಗಮನ ಕೊಡ್ತಾರಂತೆ ಅಂತ ಇತ್ತು. RCB ಕಪ್ ಗೆದ್ದಿದ್ದು ಅದರ ವಾಣಿಜ್ಯ ಮೌಲ್ಯ ಕೂಡ ಜಾಸ್ತಿಯಾಗಿದೆ. ಇದರಿಂದ ಮಾರಾಟ ಮಾಡೋಕ್ಕೆ ಇದು ಸೂಕ್ತ ಸಮಯ ಕೂಡ ಆಗುತ್ತೆ. ಕ್ರೀಡಾಕೂಟಗಳಲ್ಲಿ ಮದ್ಯ, ತಂಬಾಕಿನ ಜಾಹೀರಾತು ಬ್ಯಾನ್ಗೆ ಕೇಂದ್ರ ಒಂದು ಕಡೆ ಒಲವು ತೋರಿಸ್ತಾ ಇದೆ. ಇದರಿಂದಾನು ಕೂಡ ಡಿಯಾಜಿಯೋ IPLನಿಂದ ದೂರ ಸರಿಯುವುದಕ್ಕೆ ಬಯಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು RCB ಹಾದಿ ಅಂತ ಬಂದಾಗ, RCB ಮೂಲ ಮಾಲೀಕ ಮದ್ಯ ಉದ್ಯಮಿ ವಿಜಯ್ ಮಲ್ಯ 2016ರಲ್ಲಿ ಮಲ್ಯ ಆರ್ಥಿಕ ತೊಂದರೆಗೆ ಸಿಕ್ಕಾಕೊಂಡಾಗ ಮಾರಾಟ ಮಾಡಿದ್ದು RCBಯನ್ನು. ಯುನೈಟೆಡ್ ಸ್ಪಿರಿಟ್ಸ್ ಸೇರಿ RCB ಖರೀದಿ ಮಾಡಿದ್ದು ಡಿಯಾಜಿಯೋ. 2008ರಲ್ಲಿ 476 ಕೋಟಿ ರೂಪಾಯಿಗಳಿಗೆ RCBಯನ್ನು ಖರೀದಿ ಮಾಡಿದ್ದು ವಿಜಯ್ ಮಲ್ಯ. 2014ರಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಬಹುತೇಕ ಷೇರುವನ್ನು ಖರೀದಿ ಮಾಡಿದ್ದು ಡಿಯಾಜಿಯೋ. 2016ರ ಹೊತ್ತಿಗೆ ಮಲ್ಯ ನಿರ್ಗಮನ ಆದ ಮೇಲೆ ಡಿಯಾಜಿಯೋಗೆ ಸಂಪೂರ್ಣ ಮಾಲೀಕತ್ವ ಸಿಗುತ್ತೆ. ಪ್ರಸ್ತುತ RCBಯನ್ನು ಯುನೈಟೆಡ್ ಸ್ಪಿರಿಟ್ಸ್ನ ಅಂಗಸಂಸ್ಥೆ ನಿರ್ವಹಿಸ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದನ್ನು ನಿರ್ವಹಣೆ ಮಾಡ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಇದು ಮಾರಾಟ ಆಗಲ್ಲ, ಆದರೂ ಕೂಡ ಒಂದು ಬಂಪರ್ ಬೆಲೆಗೆ ಇದು ಮಾರಾಟ ಆಗುತ್ತೆ ಅಂತ. ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಿನ ಮಧ್ಯಭಾಗದಿಂದ ಹೊರವಲಯಕ್ಕೆ ಶಿಫ್ಟ್ ಮಾಡಿಬಿಟ್ರೆ ಹೇಗೆ? ಕೆಲವು ಪತ್ರಗಳು ಶುರುವಾಗಿದೆ, ಎಸ್ಪೆಷಲಿ ಕಾಲು ತುಳಿತ ಆದಮೇಲೆ. ಇದರಿಂದ ಗಲಾಟೆ ಆಗುತ್ತೆ. ಒಮ್ಮೆ ಬಾಂಬ್ ಸ್ಫೋಟ ಕೂಡ ಆಗಿತ್ತು, ಜನ ಸಾಯ್ತಾ ಇದ್ದಾರೆ. 16 ಎಕರೆ ಪ್ರದೇಶದಲ್ಲಿ ಈ ಒಂದು ಸ್ಟೇಡಿಯಂ ಇದೆ. ಇದರಿಂದ ಬೆಂಗಳೂರಿಗೆ ಬಹಳ ತೊಂದರೆ ಆಗುತ್ತೆ. ಯಾಕೆ ಆಚೆ ಇಡಬಾರ್ದು? ಇದೊಂದು ಪ್ರಶ್ನೆ ಕೂಡ ಇದೀಗ ರೈಸ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗಾದರೆ ಶಿಫ್ಟ್ ಆಗಿಬಿಡುತ್ತಾ? ಮಧ್ಯಭಾಗದಲ್ಲಿದ್ದರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಕಾಲು ತುಳಿತ ದುರಂತ ಆದ ನಂತರ ಚರ್ಚೆ ಜೋರಾಗಿದೆ. ಒಂದು ವೇಳೆ ಶಿಫ್ಟ್ ಆದರೆ ಯಲಹಂಕದ ಬಳಿಗೆ ಶಿಫ್ಟ್ ಆಗಬಹುದು ಅಂತ ಇದೆ. ಯಲಹಂಕದ ಬಳಿಗೆ ಸ್ಥಳಾಂತರವಾಗುವಂತಹ ಸಾಧ್ಯತೆ ಇದೆ ಅಂತ. ಏರ್ಪೋರ್ಟ್ ಬಳಿ KCAಗೆ ಸೇರಿದಂಥ 100 ಎಕರೆ ಜಾಗ ಇದೆ. ಅಲ್ಲಿಗೆ ಶಿಫ್ಟ್ ಮಾಡುವಂತೆ ನಗರದ ಪ್ರಜ್ಞಾವಂತರ ನಾಗರಿಕರ ಆಗ್ರಹ ಒಂದು ಕಡೆ ಕೇಳಿಬಂದಿದೆ. ಏನಕ್ಕೆ ಅಪಸ್ವರ ಅಂದರೆ, ಕ್ರೀಡಾಂಗಣಕ್ಕೆ ನಗರದ ಮಧ್ಯಭಾಗ ಸೂಕ್ತ ಅಲ್ಲವೇ ಅಲ್ಲ, ಕಾಲು ತುಳಿತ ಆಗಿದೆ. ಸ್ಟೇಡಿಯಂ ಜಾಗ ಮೂಲತಃ ರಕ್ಷಣಾ ಇಲಾಖೆಗೆ ಸೇರಿದ ಸ್ಥಳ. BBMPಯಿಂದ KCA ಲೀಸ್ಗೆ ಪಡೆದುಕೊಂಡಿರ್ತಕ್ಕಂಥ ಜಾಗ. ಪಂದ್ಯ ನಡೆದರೆ ತುಂಬ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಸ್ಟೇಡಿಯಂ ಬಳಿ ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು ಅಂಥೇಳಿ ಒಂದಷ್ಟು ಕಾರಣಗಳನ್ನು ಕೊಡಲಾಗಿದೆ. ಅಕಸ್ಮಾತ್ ಶಿಫ್ಟ್ ಆದರೆ ಏರ್ಪೋರ್ಟ್ ಪಕ್ಕದಲ್ಲೇ KCAಗೆ ಸೇರಿದಂಥ 100 ಎಕರೆ ಜಾಗ ಇದೆ, ಅಲ್ಲಿಗೆ ಸ್ಥಳಾಂತರ ಮಾಡೋ ಬಗ್ಗೆ ವ್ಯಾಪಕ ಚರ್ಚೆ ನಡೆದಿದೆ. ಸ್ಟೇಡಿಯಂ ತೆರವಿಗೆ ಸರ್ಕಾರ BBMPಗೆ ಪ್ರಜ್ಞಾವಂತರು ಒಂದು ಕಡೆ ದೂರು ಕೊಟ್ಟಿದ್ದಾರೆ. ಕಾಲು ತುಳಿತದ ಬೆನ್ನಲ್ಲೇ ಕ್ರೀಡಾಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಮುಂಬರುವ ಪಂದ್ಯಾವಳಿಗಳ ಮೇಲೆ ಕಾಲು ತುಳಿತದ ಎಫೆಕ್ಟ್ ಬಿದ್ದೇ ಬೀಳುತ್ತೆ ಅಂತ. ಪರಿಣಾಮಗಳು
ಮುಂದೆ ಆಗ್ತಕ್ಕಂಥ ಮ್ಯಾಚ್ಗಳ ಮೇಲೂ ಬೀಳುತ್ತೆ ಅಂತ ಹೇಳಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದಂಥ ಪಂದ್ಯಗಳು ಶಿಫ್ಟ್ ಆಗ್ತವಾ? ಬೆಂಗಳೂರಲ್ಲಿ ಆಗಬೇಕಾಗಿದ್ದಂಥ ಪಂದ್ಯಗಳನ್ನು ಶಿಫ್ಟ್ ಮಾಡಿದೆ BCCI. ಭಾರತ ದಕ್ಷಿಣ ಆಫ್ರಿಕಾ ಮ್ಯಾಚ್ ರಾಜ್ಕೋಟ್ಗೆ ಸ್ಥಳಾಂತರ ಆಗಿದೆ. ಹೇಗಿದ್ರೂ ಇದು ಬಹಳ ದಿನ ಆಯಿತು, ಇದೇನೋ ಕಾಲ್ತುಳಿತ ಆಗೋಯ್ತು ಅಂತಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಗ್ತಿರ್ತಕ್ಕಂಥ ಮ್ಯಾಚ್ಗಳು ಅಷ್ಟಲ್ಲೇ ಇವೆ. ನಿಮಗೂ ಚೆನ್ನಾಗಿ ಗೊತ್ತಿದೆ ಇದು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮೊದಲು ಒಂದು 10, 15, 20 ವರ್ಷಗಳ ಹಿಂದೆ ಎಲ್ಲ ಎಷ್ಟು ಮ್ಯಾಚ್ಗಳು ಸಿಗ್ತಾಯಿತ್ತು ಗಮನಿಸಿ ನೀವು. ಅಷ್ಟು ಮ್ಯಾಚ್ಗಳು ಸಿಗ್ತಾ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಕೂಡ ತುಂಬ ರಣರೋಚಕವಾಗಿರ್ತಕ್ಕಂಥ ಮ್ಯಾಚ್ಗಳೇನು ಚಿನ್ನಸ್ವಾಮಿಗೆ ನಿಗದಿ ಆಗ್ತಾ ಇಲ್ಲ. ಇಲ್ಲಿ ಯಾವುದೋ ಒಂದು ಸೀರೀಸಲ್ಲಿದ್ದಾಗ ಸೀರೀಸ್ ಗೆದ್ದ ಮೇಲೋ ಇನ್ನೊಂದು ಆದಮೇಲೋ ಅಥವಾ ತುಂಬ ಬಲಿಷ್ಠವಲ್ಲದ ತಂಡಗಳು ಇಲ್ಲಿಗೆ ಬಂದಾಗ ಅಂಥ ಮ್ಯಾಚ್ಗಳು ಸಿಗ್ತಾ ಇದೆ ಅಷ್ಟೇ. ಇದೀಗ ಭಾರತ ದಕ್ಷಿಣ ಆಫ್ರಿಕಾ ಮ್ಯಾಚ್ ರಾಜ್ಕೋಟ್ಗೆ ಸ್ಥಳಾಂತರ ಆಗಿದೆ. ಮೊದಲೇ ಆಗ್ತಿರಲಿಲ್ಲ, ಕಾಲು ತುಳಿತದ ನೆಪಾನೂ ಸಿಕ್ತು, ಶಿಫ್ಟ್ ಮಾಡೇ ಬಿಟ್ಟರು. ನವೆಂಬರ್ 13ರಿಂದ 10ರವರೆಗೆ 3 ಏಕದಿನ ಪಂದ್ಯಗಳು ಶಿಫ್ಟ್. ಪಂದ್ಯ ಸ್ಥಳಾಂತರಕ್ಕೆ ನಿರ್ದಿಷ್ಟ ಕಾರಣವನ್ನೇ BCCI ಕೊಟ್ಟಿಲ್ಲ.